ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ಏನ್ ಸರ್ 20 ರೂಪಾಯಿ ಏನ್ ಜಾಸ್ತಿ ಮಾಡಿದ್ರ ಅಂತ ಏನಕ್ಕೆ ಸರ್? ಓಕೆ, ಯಾವತ್ತಿಂದ ಮಾಡಿದ್ರ? ಓಕೆ ಓಕೆ. ಒಂದು ಎಷ್ಟು ಸಿಕ್ತಿತ್ತು LPG, ಇವಾಗ ಎಷ್ಟು ಸಿಗ್ತದೆ? ಫಸ್ಟಿಗೆಲ್ಲ 68 ರೂಪಾಯಿನೇ ಇತ್ತು. ಈಗೆಲ್ಲ ನೋಡಿದ್ರೆ 84 ರೂಪಾಯಿ ಆಗಿದೆ. ಬೆಳಿಗ್ಗೆ ಮಾರ್ನಿಂಗ್ ಈಗ 84 ರೂಪಾಯಿ ಆಗಿದೆ. ಇದೆಲ್ಲ ಮಾಡ್ಕೊಂಡು ಹೋಗ್ತಿದ್ರೆ ನಾವೇನ್ ಮಾಡ್ಬೇಕು? ಓಕೆ ಓಕೆ. ಸೊ ಪ್ರಯಾಣಿಕರಿಗೆ ಇದಕ್ಕೆ ಅದೆಲ್ಲ ಪ್ರಯಾಣಿಕರಿಗೆಲ್ಲ ಸ್ವಲ್ಪ ಹೊರೆ ಅನಿಸುತ್ತೆ. ತಮ್ಮ ಹೆಸರು? ನಾಗೇಂದ್ರ ಅಂತ. 15 ರೂಪೀಸ್ ಮಾಡ್ತಿದ್ದೀವಿ. ಆಗಲೇ 50 ರೂಪೀಸ್ನಿಂದ ನಾವು ಕೊಡೋದು 15. ಗ್ಯಾಸ್ ರೇಟ್ ಜಾಸ್ತಿ ಆಯ್ತು ಅಂದ್ರಾಗನ ಗ್ಯಾಸ್ ರೇಟ್ ಜಾಸ್ತಿ ಆಯ್ತು ನಾವೇನು ಮಾಡಬೇಕು? ನಾವು ಕೊಡೋದು ಇಷ್ಟೇ, ಬಂದರೆ ಬರ್ರಿ, ಇಲ್ಲಾಂದ್ರೆ ಇಲ್ಲ. ಇಲ್ಲಾಂದ್ರೆ ಬೇರೆ ಆಟೋಗೆ ಹೋಗ್ತೀವಿ, ಇಲ್ಲಾಂದ್ರೆ ಬಸ್ ಇದಾವೆ ಅಂತ ಹೇಳ್ತಾರೆ. ಇಲ್ಲ ಮೇಡಮ್, ನಮ್ಗೆ ಗಿಟ್ಟಾಗ್ಯದಲ್ಲ ಈ ಥರ ರೇಟ್ ಐತೆ, ದಿನ ಜಂಪ್ ಆಗೈತೆ. 10 ರೂಪಾಯಿ, 15 ರೂಪಾಯಿ, ಈಗ 95 ರೂಪಾಯಿ 45 ಪೈಸೆ ಆಗೈತೆ ಮೇಡಮ್. ನಮಗೆ 20 ರೂಪಾಯಿ ಕೊಟ್ಟರೆ ಗಿಡ್ತದೆ, ಇಲ್ಲಾಂದ್ರೆ ಇಲ್ಲ ಮೇಡಮ್. ಇಲ್ಲಾಂದ್ರೆ ನಾವು ಕೊಡೋದಿಲ್ಲ, ನಾವು ಕೊಡೋದು ಇಷ್ಟೇ 10 ರೂಪಾಯಿ 15 ರೂಪಾಯಿ ಕೊಡ್ತೀವಿ. ಬಂದರೆ ಬರ್ರಿ, ಇಲ್ಲಾಂದ್ರೆ ಇಲ್ಲ. ಇವತ್ತಿನಿಂದ 1/4/2026ರಿಂದ 20 ರೂಪಾಯಿ ಮಾಡಿದೆ ಸರ್. ಈಗ ನಮ್ಮದು SP ಸರ್ಕಲ್ ಸ್ಟ್ಯಾಂಡ್, ಅಲ್ಲಿಂದ ನಾವು 20 OPDಗೆ 20 ರೂಪಾಯಿ ಸೀಟ್ ಕಂಪಲ್ಸರಿ ಕೊಡಕತ್ತಾರೆ ಸರ್. ಇವಾಗ ನಾವೇನು ಮಾಡೋಕ್ಕಾಗ್ತದೆ ಹೇಳಿ, ನೀವೇ ಹೇಳಿ. ಇನ್ನೂ ರೇಟ್ ಜಾಸ್ತಿ ಮಾಡ್ತಾರೆ. 100 ರೂಪಾಯಿಗೆ ಆದರೆ ಎಲ್ಲಿ ಸರ್ ನಮಗೆ ಬಡವರು ಎಲ್ಲಿ ಸಾಕಾಗ್ತದೆ ಸರ್? ತುಂಬ ಬಡವರು ಅದರಲ್ಲಿ ಆಟೋದವರು, ಯಾರು ಶ್ರೀಮಂತ ಇದ್ದಾರೆ ಸರ್ ಆಟೋದವ್ರು ಹೇಳಿ? ಇಲ್ಲೇ ತನಕ ಹೋರಾಟ ಮಾಡಿದ್ರು ಕೂಡ ಇಲ್ಲಿಗೆ ನಡೀತದೆ ಸರ್. ಅದನ್ನು ಮುಂದಿನ ಎಲ್ಲೇ ತನಕ ಹೋರಾಟ ಮಾಡ್ಬೇಕು ಹೇಳಿ. 10 ರೂಪಾಯಿ ಜಾಸ್ತಿ 10 ರೂಪಾಯಿ ಮೇಲೆ 5 ರೂಪಾಯಿ ಜಾಸ್ತಿ ಕೊಡಂದ್ರಿ ಅವ್ರು ತಿಳಿದವರು ಕೊಡಕತ್ತಾರ. ಇದು ನಾವು ಕೇಳಿದ್ರೆ ನಮಗೆ ಸಂಬಂಧ ಇಲ್ಲ. ಅದಕ್ಕೆ ಗ್ಯಾಸ್ ರೇಟ್ ಕಡಿಮೆ ನೀವೇನು ಕಡಿಮೆ ತಗೊಂಡಿರಾ? ನೀವು ಜಾಸ್ತಿ ಹೋಗಿದ್ರಿ, ಜಾಸ್ತಿ ತಗೊಂಡಿರಾ? ನಮಗೆ ಬಡವರು ಇದೀವಿ, ನಮಗೆ 100 ರೂಪಾಯಿ ಕೂಲಿ ಕೊಡೋರು ಇದ್ದಾರೆ ಅಷ್ಟೇ. ನಮ್ಮ ಜಾಸ್ತಿ ಕೇಳಿ ಅವ್ರೇನು ಕೊಡ್ತಾರೆ ನಮಗೆ? ನಾವು ಅಲ್ಲಿ ಹೋಗಕ್ಕೆ ಇದೇನು ಮಾಡೋಕೆ ಬರ್ತೈತೆ ಅಂತ ಹೇಳಕತ್ತಾರ ಜನ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.